ಧರ್ಮ ಆಚಾರ ವಿಚಾರ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿ ಕಳಕಪ್ಪ ಕಂಬಳಿ ಕರೆ. ಕುಕ್ನೂರು ತಾಲೂಕಿನ ರಾಜೂರು ಗ್ರಾಮದ ಹಜರತ್ ಸಯ್ಯದ್ ಶಾ ಫಕೀರ್ ಶಾವಲಿ ಅಜ್ಜನ ಕಟ್ಟಿ ಶರಣರು ಪೂಜಾ ಫಕೀರ ಶಾವಲಿ ಶರಣರ ಉರ್ಸಿನ ಅಂಗವಾಗಿ ಸರ್ವಧರ್ಮ ಭಾವೈಕ್ಯತಾ ಸಮಾರಂಭ ಕಾರ್ಯಕ್ರಮವು ಮಾರ್ಚ್ 28ರ ಶನಿವಾರ, 29ರಂದು ರವಿವಾರ ಉರ್ಸು, 30 ಸೋಮವಾರ ಜಿಯಾರತ್ ಕಾರ್ಯಕ್ರಮಗಳು ನಿರ್ವಹಿಸಲಾಗುತ್ತದೆ. ಮಾರ್ಚ್ 29ರಂದು ರವಿವಾರದಂದು ಉರ್ಸು ಕಾರ್ಯಕ್ರಮ ಮತ್ತು ಸರ್ವಧರ್ಮ ಭಾವೈಕ್ಯತಾ ಸಮಾರಂಭ ಹಾಗೂ ಜನಪದ ರಸಮಂಜರಿ ಹಾಗೂ ಹಾಸ್ಯ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿದ ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಳಕಪ್ಪ ಕಂಬಳಿ ಮಾತನಾಡಿದರು. ರಾಜೂರು ಗ್ರಾಮ ಎಂದರೆ ವಿಶೇಷ ಗ್ರಾಮ. ಇಲ್ಲಿ ಜಾತಿ ಮತ ಪಂಥ ಎನ್ನದೆ ಯಾವುದೇ ಧರ್ಮ ಕಾರ್ಯಗಳಾಗಲಿ ಈಗ ಗ್ರಾಮದಲ್ಲಿ 1 ತಿಂಗಳ ಪುರಾಣ ಪ್ರವಚನ ಧರ್ಮ ಕಾರ್ಯಗಳನ್ನು ಎಲ್ಲರೂ ಸೇರಿ ನಡೆಸಿಕೊಂಡು ಬರ್ತಾರೆ. ಪ್ರತಿಯೊಬ್ಬರಿಗೂ ಹಣ ಅಧಿಕಾರ ಶಾಶ್ವತವಲ್ಲ, ಮಾನವೀಯ ಮೌಲ್ಯಗಳನ್ನು ಕಲಿಯಬೇಕು. ಈಗಿನ ಪ್ರತಿಯೊಬ್ಬ ಯುವಕರು ಮೊಬೈಲ್ಗಳಿಗೆ ಬಿದ್ದು ಶಿಕ್ಷಣದಲ್ಲಿ ಹಿಂದೆ ಉಳಿಯುತ್ತಿದ್ದಾರೆ. ಪ್ರತಿಯೊಬ್ಬ ತಾಯಂದಿರು ಮಕ್ಕಳನ್ನ ಶಿಕ್ಷಣವಂತರನ್ನಾಗಿ ಮಾಡಿ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು. ಇಂದಿನ ಯುವಕರು ಆಚಾರ ವಿಚಾರ ಸಂಸ್ಕಾರ ತಂದೆ ತಾಯಿ ಜೊತೆಗೆ ಶಿಕ್ಷಣದ ಬಗ್ಗೆ ಹೆಚ್ಚಿನ ಹೊತ್ತು ನೀಡಬೇಕು ಎಂದು ಹೇಳಿದ್ದಾರೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀಧರ ಮೂರ್ತಿ ಹಿರೇಮಠ ಮಾತನಾಡಿ, ದೇವರು ನಮ್ಮನ್ನ ಹುಟ್ಟಿಸ್ತಾನೆ, ಆದರೆ ನಾವು ಜಾತಿ ಧರ್ಮಗಳನ್ನ ಹುಟ್ಟಿಸ್ತೇವೆ, ಅದು ನಿಲ್ಲಬೇಕು. ಹಿಂದೂ, ಬೌದ್ಧ, ಕ್ರೈಸ್ತ, ಮುಸ್ಲಿಂ ಧರ್ಮ ಸೇರಿದಂತೆ ನಾಡಿನ ಎಲ್ಲ ಧರ್ಮದ ಜನರಲ್ಲಿ ಪ್ರೀತಿ ಹಾಗೂ ಸಹೋದರ ಭಾವನೆ ಮೂಡಿಸಬೇಕು ಎನ್ನುವ ನಿಟ್ಟಿನಲ್ಲಿ ಈ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಧರ್ಮದವರು ಭಾಗವಹಿಸಬೇಕು ಎಂದು ಆಶೀರ್ವಚನ ನೀಡಿದರು. ಹಜರತ್ ಸಯ್ಯದ್ ಶಾ ಸುಲೇಮಾನ್ ಶಾವಲಿ ದರ್ಗಾ ಶರೀಫಾ ರೋಣ ರಾಜೂರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮನುಷ್ಯ ಬದುಕಲು ಉಸಿರು ಹೇಗೆ ಅಗತ್ಯವೋ ದೇಶ ಬದುಕಲು ಭಾವೈಕ್ಯತೆ ಮತ್ತು ಸೌಹಾರ್ದತೆ ಎಂಬ ಉಸಿರಿನಿಂದ ಮಾತ್ರ ಸಾಧ್ಯವಿದೆ. ಸರ್ವಧರ್ಮ ಭಾವೈಕ್ಯತಾ ಸಮಾರಂಭ ವಿವಿಧ ಧರ್ಮಗಳ ನಡುವೆ ಸಹಿಷ್ಣುತೆ, ಶಾಂತಿ ಮತ್ತು ಸೌಹಾರ್ದತೆಯನ್ನು ಉತ್ತೇಜಿಸುವ ಒಂದು ಮಹತ್ವದ ಕಾರ್ಯಕ್ರಮವಾಗಿದೆ. ಈ ಸಮಾವೇಶಗಳು ವಿವಿಧ ಸಮುದಾಯಗಳನ್ನು ಒಂದುಗೂಡಿಸಿ ಪ್ರೀತಿ ಮತ್ತು ಭ್ರಾತೃತ್ವದ ಸಂದೇಶವನ್ನು ಸಾರುತ್ತವೆ. ಸಾಮಾನ್ಯವಾಗಿ ಇಂತಹ ಕಾರ್ಯಕ್ರಮಗಳಲ್ಲಿ ಧರ್ಮಗುರುಗಳು, ನಾಯಕರು ಮತ್ತು ಸಾರ್ವಜನಿಕರು ಭಾಗವಹಿಸಿ ಸಾಮಾಜಿಕ ಸಾಮರಸ್ಯವನ್ನ ಎತ್ತಿ ಹಿಡಿಯಬೇಕು ಎಂದು ಹೇಳಿದ್ದಾರೆ. ಕಾರ್ಯಕ್ರಮದ ವಿಶೇಷ ಉಪನ್ಯಾಸವನ್ನ ಶ್ರೀಕಾಂತ ಕುಲಕರ್ಣಿ ಉಪನ್ಯಾಸಕರು ಮಾತನಾಡಿದರು. ಮನುಷ್ಯ ಮಾನವೀಯತೆಯ ಗುಣಗಳನ್ನ ಮರೆತಿದ್ದಾನೆ. ಹಿಂಸೆಯನ್ನ ಬಿಟ್ಟು ಅಹಿಂಸಾ ಮಾರ್ಗದಲ್ಲಿ ನಡೆದು ಸಣ್ಣತನ ತೋರಿದ್ದಾನೆ. ಮನುಷ್ಯ ಮೌಲಿಕ ಗುಣಗಳನ್ನ ಅಳವಡಿಸಿಕೊಳ್ಳಬೇಕು. ಜಾತಿ ಮತದಿಂದ ಯಾರೂ ದೊಡ್ಡವರಾಗುವುದಿಲ್ಲ, ನೀತಿಯಿಂದ ದೊಡ್ಡವರಾಗ್ತಾರೆ. ಸೂಫಿ ಸಂತರ, ಶರಣರ, ದಾಸರ ತತ್ವಗಳು ಸಾರ ಮನುಷ್ಯ ಕುಲವನ್ನ ಉನ್ನತಿಗೊಳಿಸಲಿದೆ ಎಂದರು. ಪ್ರಕಾಶ್ ಜೈನ್ ಹಾಗೂ ಸರಸ್ವತಿ ಸುಗಮ ಸಂಗೀತ ತಂಡದವರಿಂದ ಸಂಗೀತ ಮತ್ತು ರಸಮಂಜರಿಯನ್ನು ನೆರವೇರಿಸಲಾಯಿತು. ಎನ್ಜೆ ಮಂಜುನಾಥ ಹಡಗಲಿ ಇವರಿಂದ ಹಾಸ್ಯ ಸಂಜೆ ಹಾಗೂ ಕನ್ನಡ ಕೋಕಿಲೆ ಕುಮಾರ್ ಅರ್ಜುನ್ ಇಟ್ಗಿ ಇವರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮಗಳು ನೆರವೇರಿದವು. ಉರ್ಸಿನ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಫಕೀರ್ ಸಾಬಾ ನದಾಫ್, ಫೀರ್ ಸಾಬಾ ದಪೇದಾರ್, ಶೇಖ್ ಸಾಬಾ ನದಾಫ್, ರಾಜೇಗೌಡ ಪೊಲೀಸ್ ಪಾಟೀಲ್, ತಿಮ್ಮಣ್ಣ ಏಳಿಗೇರ, ಮೈಬೂ ಸಾಬ್ ನದಾಫ್, ಶರಣಪ್ಪ ಒಕ್ಕಳದ, ಜಗದೀಶ್ ಬಡಿಗೇರ, ಶರೀಫ್ ಸಾಬ್ ಹೋಟೆಲ್ ಹಾಗೂ ಸರಸ್ವತಿ ಸಂಗೀತ ಕಲಾ ತಂಡದವರು, ರಾಜೂರು ಗ್ರಾಮದ ಗುರು ಹಿರಿಯರು, ಯುವಕ ಮಿತ್ರರು ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಚೆನ್ನಯ್ಯ ಹಿರೇಮಠ, ಪ್ರಶಾಪ ಟಿವಿ, ಕುಕ್ನೂರು. ರಾಜೂರು ಗ್ರಾಮ ವಿಶೇಷ ಗ್ರಾಮ. ಯಾಕಂತಂದ್ರ ಇಲ್ಲಿ ತಿಂಗಳ ಪರ್ಯಂತ ಪುರಾಣ ಕಾರ್ಯಕ್ರಮ, ಸಾಮೂಹಿಕ ಕಾರ್ಯಕ್ರಮ ಮತ್ತು ಈ ಹಜರತ್ ಕಾರ್ಯಕ್ರಮ. ಯಾಕಂದ್ರೆ ಇಲ್ಲಿ ಜಾತಿ ಭೇದ ಭಾವ ಯಾವುದೂ ಇಲ್ಲ, ಎಲ್ಲರೂ ಸೇರಿ ಮಾಡ್ತಕ್ಕಂಥ ಯಾವ್ದಾರ ಗ್ರಾಮ ಐತಂದ್ರೆ ಕಾರ್ಯಕ್ರಮ ಮಾಡ್ತಕ್ಕಂಥ ಗ್ರಾಮ ಐತಂದ್ರ ಅದು ರಾಜೂರು ಗ್ರಾಮ. ಹೀಗಾಗಿ ಈ ರಾಜೂರು ಗ್ರಾಮ ವಿಶೇಷ ಗ್ರಾಮ. ಇಡೀ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಇವತ್ತು ಹೆಸರುವಾಸಿಯಾದ ಗ್ರಾಮ ಯಾವ್ದಂದ್ರೆ ಅದು ರಾಜೂರು ಗ್ರಾಮ. ಹೀಗಾಗಿ ಈ ಕಾರ್ಯಕ್ರಮ ಇವತ್ತ ಯಶಸ್ವಿಯಲ್ಲಿ. ಯಾಕಂತಂದ್ರ ಇವತ್ತ ಹಣ ಮುಖ್ಯ ಅಲ್ಲ, ಅಧಿಕಾರ ಮುಖ್ಯ ಅಲ್ಲ. ಇವತ್ತ ಇಂಥ ಧಾರ್ಮಿಕ ಕಾರ್ಯಕ್ರಮ, ರಸಮಂಜರಿ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ಜೀವನದಲ್ಲಿ ನಾವು ಇವತ್ತು ಕೇಳಬಹುದು ಮತ್ತು ಪೂಜಾರ ಆಶೀರ್ವಾದ ತಗೋಬೇಕು. ಯಾಕಂತಂದ್ರೆ ಇವತ್ತು ಕೆಲವೊಂದು ಏನಾಗೈತೆ ಅಂತಂದ್ರ ಬರೇ ದುಡ್ಡು ಗಳಿಸೋದು, ಬರೇ ಅಧಿಕಾರ ನಡೆಸೋದು. ಹೀಗಾಗಿ ಅದು ಮಾನವೀಯತೆ ಹೋಗಿರುತ್ತೆ. ಇವತ್ತು ಯುವಕರಲ್ಲಿ ಈ ಮೊಬೈಲ್ ಬಂದು ಈ ರೀಲ್ಸ್ ಮಾಡೋದು, ಇವತ್ತು ಗುಡ್ಡ ಹಾಕಿರೋದು, ಇವತ್ತ ಡ್ರಿಂಕ್ಸ್ ಮಾಡೋದಿರ್ಬೋದು, ಇವತ್ತು ಎಂಕರೇಜ್ ಇರ್ಬೋದು, ಇವೆಲ್ಲ ಇವತ್ತಿನ ಕಾಲಮಾನದಲ್ಲಿ ಎಲ್ಲ ಯುವಕರು ಇವತ್ತ ಆ ಜಗತ್ತು ದಾಸೀಲ್ದಾರ ಆಗಿರ್ತಾರೆ. ಆದ್ರ ಇವತ್ತು ಅದನ್ನೆಲ್ಲ ನಾವು ನಮ್ಮ ತಂದೆ ತಾಯಿಗಳು, ನಮ್ಮ ಅಣ್ಣ ತಮ್ಮಗಳು ಜಗತ್ತಿನ ದಾಸೀಲ್ದಾರ ಆಗಿರ್ತಾರೆ. ಹೀಗಾಗಿ ಮತ್ತು ನಂತರ ತಾಯಿಯರು ಧಾರಾವಾಹಿ ಇವತ್ತು ನೋಡೋದು ಕಮ್ಮಿ ಮಾಡಬೇಕು. ಯಾಕಂತಂದ್ರ ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನ ಮಾಡಬೇಕು,
ಶಿಕ್ಷಣವಂತನಾಗಿ ನಾವು ಮಾಡಿದ್ರೆ ಆರ್ಥಿಕವಾಗಿ ಅವರು ಸಮಗ್ರ ಮುಂದೆ ಯಾವುದೋ ಒಂದು ಜಾಬ್ ಮಾಡ್ಬೋದು, ಇವತ್ತು ಯಾವುದೋ ಉದ್ಯೋಗ ಮಾಡ್ಬೋದು. ಹೀಗಾಗಿ ತಾಯಿಯರು ಸ್ವಲ್ಪ ಇವತ್ತು ಧಾರಾವಾಹಿ ಕಡಿಮೆ ಮಾಡಿ ಇವತ್ತು ಮಕ್ಕಳನ್ನು ನೀವು ಇವರೆಲ್ಲ 3 ದಿನದಾಗ ಬಂದ ಒಟ್ಟ ಯಾವ್ದು ನಿತ್ಯ ಅಲ್ಲ, ನಿಲ್ಲಿಸಬೇಕಂತ ಹೇಳಿ ಮಾಡಿದ್ರು ನಿತ್ಯ ಇಲ್ಲ. ಇದೆಲ್ಲ ಅರ್ಧ ಪುಣ್ಯ ಐತೆ. 3 ದಿನದಾಗ ಪ್ರಕಾಶ್ ಫೋನ್ ಹಚ್ಚಿದ್ ನನಗೆ, ಇನ್ನು 3 ದಿನ ಐತೆ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂತಂದ್ರೆ ಅವ್ರು ಹೆಂಗೆ ಮಾಡಿದ್ನೋ ಹೆಂಗೆ ಕುಡಿಸಿದ್ನೋ. ಒಟ್ಟು ಪ್ರಕಾಶ್ ಅವರು ಎಲ್ಲ ಉನ್ನತ ಶಕಪ್ಪ ಎಲ್ಲ ರಾಜು ದೇವಭಕ್ತ ಕೂಡ್ಕೊಂಡು ಚಂದ ಈ ಸಲ ಚಂದ ಮಾಡಿದ್ರು. ಇದೇ ರೀತಿ ಈ ಉರುಸನ್ನ ಆಚಾರ ಮಾಡ್ಕೊಂಡು ಹೋಗಿ ಎಲ್ಲ ರೋಣಕ್ಕೆ ಇದಕ್ಕೆ ರಾಜೂರಿಗೆ ಗ್ರಾಮಕ್ಕೆ ಎಲ್ಲ ಭಕ್ತರಿಗೂ ಸುಖ ಆಗುತ್ತೆ, ಶಾಂತಿ ಸಿಗುತ್ತೆ. ರಾಜೂರ್ ಅಂತ ಇಷ್ಟಪಟ್ಟ ಬಂದಾರ. ಅವ್ರು ಈಗಿನ ಮೊದಲೇ ಬೇಕಾದ್ರೆ ಹಳ್ಳಿ ಹೋಗ್ಬೇಕಾಗಿತ್ತು. ಆದ್ರೆ ರಾಜೂರ್ ಬೇಕಂದ್ರೆ ಇಲ್ಲೇ ಬಂದು ತಪಸ್ಸು ಮಾಡಿ ಬೇನ್ ಕಟ್ಟೆ ಅಂತ ತಪಸ್ಸು ಮಾಡಿ ಅರ್ಜುನ್ ಕಟ್ಟೆ ಅಂತ ಹುಷಾರ ಎಲ್ಲ ರೀತಿ ಇದೇ ರೀತಿ ವರ್ಷ ಎಲ್ಲ ಸ್ವಚ್ಛ ಮಾಡ್ಕೊಂತೀವಿ. ಎಲ್ಲರಿಗೂ ಭಗವಂತ ಆಯುಷ್ಯ ಕೊಟ್ಟು ಎಲ್ಲರನ್ನು ಕಾಪಾಡಿ ಎಲ್ಲರಿಗೂ ಸುಖ ಶಾಂತಿ ಕೊಡಿ ಅಂತೇಳಿ ಭಗವಂತನ ಕೇಳ್ಕೊಂತ ಎಲ್ಲ ಕಲಾವಿದರಿಗೂ ಮತ್ತು ಎಲ್ಲ ರಾಜೂರ್ ಭಕ್ತರಿಗೂ ಇದೇ ರೀತಿ ಮುಂದೆ ಮಾಡ್ಕೊಂಡು ಅಂತೇಳಿ ಪೂಜ್ಯರು ಕೂಡ ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಕರೆಗೊಟ್ಟು ಬಂದಿದ್ದಾರೆ. ಅವ್ರಿಗೂ ಕಲಾವಿದರು ಭಾಷಣಕಾರರು ಅವ್ರಿಗೂ ಕೂಡ ಒಂದು ಜಯಂತಿ ಸುತ್ತ ನನ್ನ ಸಲ ನನ್ನ ಪರವಾಗಿ ಮತ್ತು ರಾಜನ ದೈವದ ಪರವಾಗಿ ಕೂಡ ಪೂಜ್ಯರು ಮತ್ತು ಕಲಾವಿದರು ಎಲ್ಲರಿಗೂ ಒಂದೇ ಜೊತೆ ನನ್ನ ಎರಡು ಪುಸ್ತಕ ರಾಷ್ಟ್ರೀಯ ಏಕತೆ ಮತ್ತು ಅಖಂಡತೆಗಾಗಿ ಸದಾ ಶ್ರಮಿಸಬೇಕೆಂಬ ಭಾವನೆಗಳ ಏಕೀಕರಣವನ್ನು ನಾವು ಭಾವೈಕ್ಯತೆ ಅಂತ ಕರಿತೀವಿ. ಅಂತ ಒಂದು ಭಾವೈಕ್ಯತೆ ಇವತ್ತು ರಾಜರ ಗ್ರಾಮದಲ್ಲಿ ರಾರಾಜಿಸ್ತದೆ ಅಂದ್ರೆ ಅದಕ್ಕಿನ ಪರ ಈ ಗ್ರಾಮದಲ್ಲಿರ್ತಕ್ಕಂಥ ಹಿರಿಯರು, ಈ ಗ್ರಾಮದಲ್ಲಿರ್ತಕ್ಕಂಥ ಮಹಾಸ್ವಾಮಿಗಳು, ಇವರಿಂದ ಇವತ್ತು ಭಾವೈಕ್ಯತೆ ಅಂತಕ್ಕಂಥದ್ದು ನಡೆಸಿದೆ. ಇಂಥ ಒಂದು ಭಾವೈಕ್ಯತೆಯನ್ನ ನಮ್ಮ ಭಾರತ ದೇಶದಲ್ಲಿ ಪಸರಿಸತಕ್ಕಂಥ ಕೀರ್ತಿ ಕೂಡ ಯಾಕಪ್ಪ ಅಂದ್ರೆ ಸೂಫಿ ಸಂತರಿಗೆ ಸಂತ. ನೀವು ಹೇಳ್ಬೋದು ಸೂಫಿ ಅಂದ್ರೆ ಸಾಫ್ ಅರೇಬಿಕ್ ಪದವಾಗಿರ್ತಕ್ಕಂಥ ಸಾಫ್ ಎಂಬ ಪದದಿಂದ ಬಂದಿದೆ. ಸಾಫ್ ಅಂದ್ರೆ ಉಣ್ಣೆಯ ಬಟ್ಟೆ ಅಂತ ಅರ್ಥ. ಅಂದ್ರೆ ಒರಟಾಗಿರ್ತಕ್ಕಂಥ ಉಣ್ಣೆಯ ಬಟ್ಟೆಯಿಂದ ಧರಿಸಿಕೊಂಡು ಸರಳವಾಗಿ ಸೌಜನ್ಯತೆಯಿಂದ ಜೀವನ ಇರ್ತಕ್ಕಂಥ ಇಸ್ಲಾಂ ಧರ್ಮದ ಅನುಯಾಯಿಗಳನ್ನ ನಾವು ಸೂಫಿ ಸಂತರು ಅಂತ ಕರಿತೀವಿ. ಅಂತ ಒಂದು ಸಂತರು ನಿಮ್ಮ ಗ್ರಾಮದಲ್ಲಿ ನೆಲೆಸಿ ಭಾವೈಕ್ಯತೆಯ ಮಂದಿರವನ್ನು ಇವತ್ತು ಮಾಡ್ತಾರೆ. ನಮ್ಮ ಜೀವನದಲ್ಲಿ ನಾವು 24 ತಾಸಿನಲ್ಲಿ ನಾವು ಅದಕ್ಕೆ ನಾವು ಪ್ರತಿನಿತ್ಯ ನಮ್ಮ ಕಾರ್ಯಕ್ರಮ ದಿನನಿತ್ಯದ ಕಾರ್ಯಕ್ರಮಕ್ಕೆ ನಾವು ಬದುಕೊಡ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ನಮಗೆ ದೇವರು ನಮಗೆಲ್ಲ ಕೊಟ್ಟಾನ, ಸಿನಿಮಾ ಕೊಟ್ಟಾನ, ಹೃದಯದೊಳಗ ಪ್ರಾಣವಾಯುವನ್ನು ಕೊಟ್ಟಾನ. ಅದಕ್ಕೆ ನಾವು ಸ್ಮರಣೆ ಮಾಡಲೇಬೇಕು. ಇಷ್ಟೆಲ್ಲ ನಮ್ಗೆ ಕೊಟ್ಟಾನ ಅಂದಮೇಲೆ ಅದನ್ನು ನಾಮಸ್ಮರಣೆ ಮಾಡಲಿಕ್ಕೆ ಬಂದು ನಮ್ಮ ಜೀವನ ವ್ಯಕ್ತ ಆಗುತ್ತೆ. ಅದಕ್ಕೆ ನಮ್ಮ ಜೀವನ ವ್ಯಕ್ತ ಆಗಿದ್ರೆ ಭಗವಂತನ ನಾಮಸ್ಮರಣೆಗೆ ನಾವು ನಮ್ಮ ಕಾಲ ಹರಣ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಪ್ರತಿಯೊಬ್ಬರು ಏನಪ್ಪ ಅಂತಂದ್ರೆ ಇದು ನಾವು ಪೂರ್ತಿ ಆಗಬೇಕಂದ್ರೆ ಎಷ್ಟು ಅದು ಉಳಿಪೆಟ್ಟನ್ನು ತಿಂದು ಸಾವಿರ ಉಳಿಪೆಟ್ಟನ್ನು ತಿಂದು ಹೆಂಗೆ ಮೂರ್ತಿ ಆಗಿರುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಏನು ಬಂದದ ಅನುಭವದ ನಮ್ಮ ನುಡಿಗಳನ್ನ ಕೇಳಿ 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 ಬಂದದ ದೇವರು ಭಗವಂತ 2 ಕಿವಿ ಕೊಟ್ಟಂತಾನ. ಆದ್ರೆ ಅದನ್ನ ಕೊಟ್ಟ ಅಂತ ಕಿವಿ ಕೇಳಿ ಈ ಕಿವಿ ಒಂದು ಕಿವಿ ಕೇಳಿ ಇನ್ನೊಂದು ಕಿವಿಯಿಂದ ಬಿಡೋಂಥದ್ದಲ್ಲ. ಅದನ್ನ ನಾವು ಮನವರಿಕೆ ಮಾಡಿ ನಮಗೆ ಬೇಕಾದಂಥ ಅಂಶಗಳು, ನಮ್ಮ ಜೀವನಕ್ಕೆ ಬೇಕಾದಂಥ ಮುಖ್ಯ ಅಂಶಗಳನ್ನು ನಾವು ಮನವರಿಕೆ ಮಾಡಿಕೊಂಡು ಬೆಳೆಯುವಂಥ ಸ್ಥಿತಿಯನ್ನು ನಾವು ಅನುಭವಿಸಬೇಕಾಗುತ್ತೆ. ಪ್ರಪಂಚದಲ್ಲಿ ಏನಪ್ಪ ಅಂತಂದ್ರೆ ರೋಗದಲ್ಲಿ ದೊಡ್ಡ ಮುಖ್ಯ ರೋಗ ಯಾವುದಪ್ಪ ಅಂತಂದ್ರೆ ಕ್ಯಾನ್ಸರ್ ರೋಗ. ರೋಗ ಅಂತ ಬಂದಂದ್ರೆ ಜೀವನ ತಗೊಂಡೋಗ್ತೈತೆ. ಆದ್ರೆ ಮನುಷ್ಯನ ಕೂಡ ಆಧ್ಯಾತ್ಮಿಕ ಒಂದು ರೋಗ ಅಂತಂದೇಪ್ಪ ಅಂದ್ರೆ ಸಂಗೀತದ ಕಲಾ ಇರೋದು, ಸಂಗೀತದ ಒಂದು ವಿದ್ವಾನ್ ಯಾವ ವಿದ್ಯಾವಂತ ಅನುಭವಿಗೆ ಏನಪ್ಪ ಅಂದ್ರೆ ಅಹಂಕಾರ ಬಂದಪ್ಪ ಅಂತಂದ್ರೆ ದೊಡ್ಡ ರೋಗ. ಅದು ಅಹಂಕಾರ ಬಂದಪ್ಪ ಅಂತಂದ್ರೆ ದೇವ ಉಳಿಯಂಗಿಲ್ಲ, ಅದಕ್ಕೆ ಬೆಳೆಯಂಗಿಲ್ಲ. ಅದಕ್ಕೆ ನಾವು ಎಂದೇ ಘನತೆ ಗೌರವದಲ್ಲಿ ಸ್ವಾಮಿಗಳಲ್ಲಿ ದೇವರುಗಳಲ್ಲಿ ಸಂತರಲ್ಲಿ ಪ್ರತಿಯೊಬ್ಬರು ಇಲ್ಲಿ ನಮ್ಮ ಅಹಂಕಾರವನ್ನು ಎಂಟಿಟ್ಟಂತೆ ಬಂದದ್ದು ಮುಗಿಯಿತು, ಜೀವನ ಲಾಸ್ ಆಗುತ್ತೆ. ಅದಕ್ಕೆ ನಾವು ಅಹಂಕಾರದ ನಾನೆಂಬುದು ಅಹಂಕಾರ, ನೀನೆಂಬುದು ಮಾಯೆ, ನಾನು ನೀನು ಎಂಬ ಉಭಯ ಭೇದವನ್ನು ಕಡೆ ನಾನು ನೀನು ನೀನೇ ಮಾಡಿದ ಸಂದೇಶ ಬರಬೇಕು. ಅದಕ್ಕೆ ನಮ್ಮ ಜೀವನದಲ್ಲಿ